ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಜ ಹೇಳ್ಬೇಕು ಅಂದ್ರೆ ಈಗ ಬಂದಿದ್ದು ನಿಮ್ಮ ಅತ್ತೆ ಮಾವನ್ಗೋಸ್ಕರ ಅಲ್ಲ, ನಿನಗೋಸ್ಕರನೇ. ಅಷ್ಟು ಇಷ್ಟ ಅದೇ. ಚಿಕ್ಕಮ್ಮ, ನಿಮಗ್ ಸೊಸೆ ಯಾರು ಗೊತ್ತು ತಾನೇ? ಇದೇನು ಹೀಗೆ ಕೇಳ್ತಾ ಇದ್ದೆ ಊರ್ಮಿಳಾ? ಭುವನನೇ ಅಲ್ವಾ ಶ್ರೀಯಾನ ಅವತ್ತು ಪರೀಕ್ಷೆ ಮಾಡೋದಕ್ಕೆ ಬಂದಿದ್ದು. ಮತ್ತೆ ಶ್ರೀಯಾ ಗೊತ್ತಿರಲ್ವಾ? ಹಾ, ಅವ್ರು ಯಾರ ಜೊತೆ ಮಾತಾಡ್ತಿದ್ರು ಅಂತ ನನಗ್ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳ್ದೆ. ಇಲ್ ನೋಡು ಊರ್ಮಿಳಾ, ನಾನ್ ಯಾರನ್ ಬೇಕಾದ್ರೂ ಮರಿಬಹುದೇನೋ, ಈ ಮನೆ ಚಿಕ್ಕ ಸೊಸೆನ್ ಮಾತ್ರ ಯಾವತ್ತಿಗೂ ಮರೆಯಲ್ಲ. ಅಷ್ಟಿಷ್ಟ ಆದ್ಲು ನನ್ಗೆ. ಅಷ್ಟೇ ಅಲ್ವೇನಮ್ಮ? ಹೌದು ಅತ್ಗೆ, ಎಲ್ರೂ ಮನ್ಸನ್ನ ಗೆಲ್ಲೋ ಅಂತ ಸೊಸೆ ಸಿಕ್ಕಿರೋದು ನಮ್ಮ ಅದೃಷ್ಟ, ಜೊತೆಗೆ ದೇವಾಂಶ ಅದೃಷ್ಟ. ಬನ್ನಿ ಅತ್ಗೆ. ಅಮ್ಮ, ಸದ್ಯಕ್ಕೆ ಹೇಗೋ ತಪ್ಪಿಸ್ಕೊಂಡ್ವಿ. ಇವ್ರು ಹೋಗೋ ತನಕ ಹುಷಾರಾಗಿದ್ರೆ ಅಷ್ಟೇ ಸಾಕು. ಅವರು ವೈದೇಹಿನ್ ನೋಡಿ ಮಾತಾಡ್ತಿದಾರಲ್ವಾ? ಗೊತ್ತಾಗ್ದೇ ಮಾಡ್ತಿದಾರಾ ಅಥವಾ ನಮ್ಗ ಆ ಥರ ಕಾಣಿಸ್ತಿದ್ಯಾ? ಏನೋ, ನಾನದ್ರ ಕಡೆ ಎಲ್ಲ ಗಮನ ಕೊಡ್ಲೇ ಇಲ್ಲ. ಮತ್ತಿನ್ನೇನ್ ನೋಡ್ತೀಯಾ? ಅಷ್ಟಕ್ಕೂ ದೇವಾಂಶಗ್ ಮದ್ವೆ ಆಗ್ಬಾರ್ದು ಅಂತ ಮದ್ವೆ ದಿನ ಶ್ರೀಯಾನ ಡೈವರ್ಟ್ ಮಾಡಕ್ ಹೇಳ್ದೆ. ಅದನ್ನು ಸರಿ ಮಾಡ್ಲಿಲ್ಲ. ತಾಳಿ ಕಟ್ಟಿದ್ ಶ್ರೀಯಾಗೋ ಇಲ್ವೋ ಅಂತ ನಾನಿಂಗ್ ತಿಳ್ಕೊಳಕ್ ಹೇಳ್ದೆ. ಅದನ್ನು ಕೂಡ ಮಾಡ್ಲಿಲ್ಲ. ನಿನ್ ಕೈಯಲ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ? ನೀನ್ ಹೇಳಿದ್ಯಾವುದು ಆಗ್ಲೇ ಇಲ್ಲ ಅಂತ ನಾನೇ ಪ್ಲಾನ್ ಮಾಡ್ತಾ ಇದ್ದೀನಿ. ಏನಾ ಪ್ಲಾನ್? ರಾಣಿ ಸಿಗ್ಬೇಕು ಅಂದ್ರೆ ಮೊದಲು ರಾಜ್ಯನ ಪಡ್ಕೋಬೇಕು ಅಂತಾರಲ್ವಾ, ಆ ಕೆಲಸದಲ್ಲೇ ಇದ್ದೀನಿ. ಜಿಂಗ್ 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 ಜಿಂಗ್. ಅಣ್ಣ, ರಂಗ, ಏನಾಯ್ತಣ್ಣ? ತುಂಬಾ ಖುಷಿಯಾಗಿದ್ದೀರಾ? ಈ ಖುಷಿಗೆ ಅದಕ್ಕೇನೆ ಕಾರಣನಾ? ಜೊತೆಗೆ ಇದ್ದಳು. ಎಲ್ಲಿ? ಇಲ್ಲಿ. ರಂಗ, ಶ್ರೀಯಾ ನೋಡಿದ್ಯಾ? ಈ ಖುಷಿಗೆ ಅದಕ್ಕೇನೆ ಕಾರಣನಾ? ಜೊತೆಗೆ ಇದ್ದಳು. ಎಲ್ಲಿ? ಇಲ್ಲಿ. ಮೇಲಿದ್ದಾರೆ ಅಮ್ಮೋರೆ. ಅಮ್ಮೋರೆ, ಎಲ್ಲಿದ್ಯಾ ಅಗರ್ಬತ್ತಿ? ಇಲ್ಲಿದ್ಯಾ? ಆದ್ರೆ ನೀವು ಹೋಗುವಾಗಿಲ್ಲ ಅಮ್ಮೋರೆ, ತುಂಬಾ ಬ್ಯುಸಿ ಆಗಿದ್ದಾರೆ. ಅಯ್ಯೋ ಪರವಾಗಿಲ್ಲ. ಅಮ್ಮೋರೆ, 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 ಅಯ್ಯೋ ಅಯ್ಯೋ. ಅಣ್ಣ ನೋಡಿದ್ರೆ ಶ್ರೀಯಾದ್ಗೆ ಒಳಗಡೆ ಇದ್ದಾರೆ ಅಂತ ಹೋದ್ರು. ಇವ್ರು ನೋಡಿದ್ರೆ ನಾನು ಹೇಳೋದನ್ನ ಕೇಳಿಸ್ಕೊಳ್ಳೇ ಇಲ್ಲ. ಹೋದ್ರೆ ಹೋಗ್ಲಿ, ಒಳಗೋದ್ಮೇಲೆ ಅವ್ರಿಗೆ ಅರ್ಥ ಆಗಿ ವಾಪಸ್ ಬರ್ತಾರೆ.
ಶ್ರೇಯಾ ನಿಂತ್ಕೋ ವೈದೇಹಿ. ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ ಇನ್ಮೇಲೆ ಕೇಳಲ್ಲ ಬಿಡು. ಯಾಕಂದ್ರೆ ನೀನ್ ನನ್ನ ಪ್ರೀತಿಸ್ತಾ ಇರೋ ವಿಚಾರ ನನ್ಗೆ ಗೊತ್ತಾಗೋಯ್ತು. ಇಲ್ಲ. ಪ್ರೀತಿಸ್ತಾ ಇದ್ಯಾ? ಇಲ್ಲ ಅಂದೆ ತಾನೆ. ಸಾಕ್ಷಿ ತೋರಿಸ್ಲಾ? ಸಾಕ್ಷಿನೂ ಇಲ್ಲ, ಏನೂ ಇಲ್ಲ. ನಾನೇ ನಿಮ್ಮನ್ನ ಪ್ರೀತಿಸ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನ್ ನಿಮ್ಮನ್ನ ಪ್ರೀತಿಸ್ತಿಲ್ಲ ಪ್ರೀತಿಸ್ತಿಲ್ಲ ಪ್ರೀತಿಸ್ತಿಲ್ಲ. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಏನೋ ಒಂದು ಸಂಚಲನ. ತಂದೆನು ಪಿಸು ಮಾತು ಜೇಬಲ್ಲಿ, ಕಂಡೆನು ಹಸಿಮಿಂಚು ಕಣ್ಣಲ್ಲಿ, ಬಂದೆನು ತುಸು ದೂರ ಜೊತೆಯಲ್ಲಿ, ಮರೆತು ಮೈಮನ. ನಾನೇನು ನೋಡ್ಲಿಲ್ಲ. ಯಾಕಪ್ಪ ಅಷ್ಟೊಂದು ಗಾಬರಿ ಆಗ್ತಿದ್ಯಾ? ನೀವ್ ಎಂಥ ಗಂಡ ಹೆಂಡತಿ ಆದ್ರೂ ನಿಮ್ಗೆಷ್ಟು ಏಕಾಂತ ಸಿಕ್ಕಿದ್ರು ಹಬ್ಬಗಳಲ್ಲಿ ಫಂಕ್ಷನ್ ಅಲ್ಲಿ ಮನೆ ತುಂಬಾ ಜನ ಇರುವಾಗ ಹೀಗೆ ಕದ್ದು ಮುಚ್ಚಿ ರೊಮ್ಯಾನ್ಸ್ ಮಾಡಿದ್ರೆ ಆ ಮಜಾನೇ ಬೇರೆ. ಆದ್ರೂ ನಿಮ್ಮಮ್ಮ ಏನೋ ನೀವಿಬ್ರು ಅನ್ಯೋನ್ಯವಾಗಿರ್ಬೇಕು ಅಂತ ತಾಯ್ತ ಕಟ್ಸಕ್ ನೋಡ್ತಾ ಇದ್ದಾರೆ. ಇದಕ್ಕಿಂತ ಸಂತೋಷವಾಗಿ ಇನ್ನೆಲ್ಲಿರಕ್ಕಾಗತ್ತೆ? ಯಾವಾಗ್ಲೂ ಹೀಗೆ ಪ್ರೀತಿಯಿಂದ ಸಂತೋಷವಾಗಿರಿ, ಗೊತ್ತಾಯ್ತಾ? ನೀವಿಬ್ರು ಅನ್ಯೋನ್ಯವಾಗಿರ್ಬೇಕು ಅಂತ ತಾಯ್ತ ಕಟ್ಸಕ್ ನೋಡ್ತಾ ಇದ್ದಾರೆ. ಯಾವಾಗ್ಲೂ ಹೀಗೆ ಪ್ರೀತಿಯಿಂದ ಸಂತೋಷವಾಗಿರಿ, ಗೊತ್ತಾಯ್ತಾ? ಇದೇನು ಇವರು ಗಲಾಟೆ ಮಾಡ್ತಾರೆ ಅಂತ ಅನ್ಕೊಂಡ್ರೆ ನಾವೇ ಗಂಡ ಹೆಂಡತಿ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರಲ್ಲ. ಹೌದು,
ನಾವು ಗಂಡ ಹೆಂಡ್ತಿನೇ. ಏನು ಹೇಳಿದೆ? ಮತ್ತೆ ಹೇಳು. ನಾವಿಬ್ರು ಗಂಡ ಹೆಂಡ್ತಿನ? ಹೌದು, ಅವ್ರ ದೃಷ್ಟಿಲಿ ನಾವು ಗಂಡ ಹೆಂಡ್ತಿನೇ. ನಾನು ಅನ್ಕೊಂಡಿದ್ದು ಅದೇ ಅಲ್ವಾ? ತಪ್ಪು ನಡೆದಿದ್ದು ಅಲ್ಲೇ ಅಲ್ವಾ? ನಿಜವಾಗ್ಲೂ ನೀನೇ ಶ್ರೇಯಾ ಆಗಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ಕೆಲವೊಂದು ಸಾಧ್ಯ ಆಗಲ್ಲ ಅಷ್ಟೇ. ಹಣೆ ಬರಹನ್ ಬದಲಾಯಿಸಕ್ಕಾಗಲ್ಲ. ಆಗತ್ತೆ ವೈದೇಹಿ. ನಾವಿಬ್ರು ಒಂದಾಗ್ಬೇಕು ಅಂತ ದೇವ್ರು ಬರ್ದಿದ್ದಾನೆ. ಇಲ್ಲ. ಹೌದು, ನಾವಿಬ್ರು ಒಂದಾಗ್ಬೇಕಂತ ಇರೋದಕ್ಕೇನೆ ಶ್ರೇಯಾ ಈ ಮನೆಗೆ ಸೊಸೆ ಆಗಿದ್ರು ಸೊಸೆ ಜವಾಬ್ದಾರಿನೆಲ್ಲ ನೀನ್ ನಿಭಾಯಿಸ್ತಾ ಇದ್ಯಾ. ಒಂದಾಗ್ಬೇಕಂತ ಬರ್ದಿರೋದಕ್ಕೇನೆ ಅಮ್ಮ ಹಿಮಾಲಯದಿಂದ ಈ ಮನೆ ಸೊಸೆಗೆ ಅಂತ ತರಿಸಿರೋ ತಾಯ್ತನ ಆ ಶ್ರೇಯಾ ಕೈ ಕಟ್ಟಿದೆ, ನಿನ್ ಕೈ ಕಟ್ಟಿದ್ದಾರೆ. ಅವತ್ತು ಹಸೆ ಮನೆ ಮೇಲೆ ನೀನಿರ್ಲಿಲ್ಲ ಅನ್ನೋದೊಂದು ಬಿಟ್ರೆ, ಮದುವೆಗೂ ಮುಂಚೆ ಮದುವೆ ಆದ್ಮೇಲೂ ಕೂಡ ನನ್ನ ಜೀವನದಲ್ಲಿ ನೀನೇ ಇದೆಯಾ. ಆದ್ರೆ ಅದೇ ನಿನ್ಗೆ ಅರ್ಥ ಆಗ್ತಾ ಇಲ್ಲ ವೈದೇಹಿ. ಅದಕ್ಕಿಂತ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯಗಳು ತುಂಬಾ ಇದೆ. ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಲೇ 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 ನಿಂತ್ಕೊಳ್ಳಲೇ. ಏನಜ್ಜಿ ನೀನು ಇಲ್ಲೂ ನೀನ್ ಹಿಂಸೆ ಮಾಡ್ತಿದ್ಯಲ್ಲ ಅಜ್ಜಿ. ಪೂಜೆ ನೋಡಕ್ ಬಂದಿದ್ಯಾ? ನೆಮ್ಮದಿಯಿಂದ ಒಂದ್ ಮೂಲೆಯಲ್ಲಿ ಕುತ್ಕೊಂಡ್ ಜಪ ಮಾಡಕ್ಕಾಗಲ್ವಾ? ನೀನು ನಿಮ್ಮ ಅಕ್ಕ ಇಲ್ಲಿದ್ರೆ ನೆಮ್ಮದಿಯಿಂದ ಹೇಗೋ ಇರೋದು. ಯಾರೆಲ್ಲಿದ್ದಾರೋ ಏನ್ ಮಾಡ್ತಿದ್ದಾರೋ. ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೀವು ಶ್ರೇಯಾ ಅಜ್ಜಿ ಅಲ್ವಾ? ಹೌದಮ್ಮ. ಶ್ರೇಯಾ ತುಂಬಾ ಒಳ್ಳೆ ಹುಡುಗಿ. ಆ ನಡವಳಿಕೆ, ಆ ಬುದ್ಧಿವಂತಿಕೆ, ಇನ್ನು ಅಂದದ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಹಾ, ಇವತ್ತು ಗುಲಾಬಿ ಸೀರೆಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಗುಲಾಬಿ ಬಣ್ಣದ ಸೀರೆನಾ? ಶ್ರೇಯಾ ಕೆಂಪು ಸೀರೆ ಅಲ್ವಾ ಉಟ್ಟಿರೋದು? ಇದೇನಮ್ಮ, ನಿಮ್ ಮೊಮ್ಮಗಳು ಯಾವ ಸೀರೆ ಉಟ್ಕೊಂಡಿದ್ದಾಳೋ ನಿಮ್ಗೆ ಗೊತ್ತಿಲ್ವಾ? ಅಲ್ನೋಡಿ, ನಿಮ್ ಮೊಮ್ಮಗಳು ಬಂದೇ ಬಿಟ್ಲು. ನೋಡಿದ್ರಲ್ವಾ, ಅವಳು ಹುಟ್ಟಿರೋದು ಗುಲಾಬಿ ಬಣ್ಣದ ಸೀರೆ ತಾನೆ. ಬಾ.
ಬಾ ಶ್ರೀಯಾ. ನಾನ್ ನಿಮಗ್ ತೊಂದ್ರೆ ಮಾಡ್ಲಿಲ್ಲ ಅಲ್ವಾ? ನೀವಲ್ಲಿರ್ತೀರಾ ಅಂತ ನನಗ್ ಗೊತ್ತಿರ್ಲಿಲ್ಲ. ಇಲ್ಲಾಂದ್ರೆ ನಾನ್ ಬೇರೆ ರೂಮ್ಗೆ ಹೋಗ್ತಿದ್ದೆ. ಏನು ಅನ್ಕೋಬೇಡ. ಲೇ ವೈದೇಹಿ, ಅವ್ರೇನೇ ಮಾತಾಡ್ತಿದ್ದಾರೆ? ಇಲ್ಲೇನ್ ನಡೀತಾ ಇದೆಯೇ? ನಿನ್ನೆ ಶ್ರೇಯಾ ಅನ್ಕೊಂಡಿದಾರಲ್ಲೇ. ಹೌದು ಅಜ್ಜಿ, ಹಾ ಅಕ್ಕನೇ ಈ ಮನೆ ಸೊಸೆ. ಹಾ ಏನ್ ಮಾತಾಡ್ತಾ ಇದೀಯ ನೀನು? ಅಂದ್ರೆ ಇವಳೇ ಶ್ರೇಯಾ, ಇವಳೇ ಈ ಮನೆ ಸೊಸೆ ಅಂತ ಹೇಳ್ಬಿಟ್ಲಾ? ನನಗ್ ಗೊತ್ತೇ, ಯಾವತ್ತೋ ಒಂದಿನ ಇದೇ ಕೆಲಸ ಮಾಡ್ತಾಳೆ ಅಂತ. ಅದಕ್ಕೆ ನಂಬೇಡ ಅಂತ ಹೇಳಿದ್ದು. ಅಕ್ಕ ಏನ್ ಬೇಕು ಅಂತ ಮಾಡಿಲ್ಲ ಅಜ್ಜಿ. ಅವತ್ತು ಅಡ್ಗೆ ಮಾಡೋದಕ್ ಕಳ್ಸಿ ಅಂತ ಹೇಳಿದ್ನಲ್ಲ, ಅವತ್ತು ಅಕ್ಕನ್ ನೋಡಿ ನಾನೇ ಅನ್ಕೊಂಡ್ರು. ಅದೇ ಅಜ್ಜಿ ನಡೆದಿದ್ದು. ಎಲ್ಲ ಹಾಳಾಗೋಯ್ತಲ್ಲೇ. ಹೇಳಿದ್ರೆ ಹೇಳಿ ಬಿಡಜ್ಜಿ. ಇಬ್ರು ಎಂತ ಕೆಲಸ ಮಾಡ್ಬಿಟ್ರಲ್ರೇ. ಹೀಗೆಲ್ರಿಗೂ ನಿಜ ಗೊತ್ತಾದ್ರೆ ಅದರಿಂದ ಏನಾಗುತ್ತೋ ಏನೋ. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡಜ್ಜಿ. ಅವ್ರು ಅನ್ಕೊಂಡಿದ್ರಲ್ಲಿ ತಪ್ಪೇನೂ ಇಲ್ಲ. ಯಾಕಂದ್ರೆ ವೈದೇಹಿ ಅಕ್ಕನ ನಿಜವಾದ ಸೊಸೆ ಅಲ್ವಾ? ನೀನ್ ಸುಮ್ನಿರೋ. ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ನಾಲ್ಗೆ ಕೊಯ್ದು ಬಿಡ್ತೀನಿ. ಏನಂದ್ಕೊಂಡಿದ್ಯಾ? ಇಲ್ ನೋಡು, ಇದೇ ನನ್ ಕೊನೆ ಸಲ ಹೇಳ್ತಾ ಇರೋದು. ಇನ್ ಮುಂದೆ ನಿನ್ಗ್ಯಾವುದೇ ಕೆಲಸ ಬಂದ್ರೂ ನೀನೇ ಮಾಡ್ಬೇಕು. ಇವಳನ್ನ ಕರ್ಸ್ಕೋಬೇಡ. ನಿನ್ ಗಂಡ ಇವಳನ್ನ ನೋಡಬಾರ್ದು. ಅರ್ಥ ಆಯ್ತಾ? ಅಷ್ಟಕ್ಕೂ ಯಾವಾಗ ಯಾರಿಂದ ಏನ್ ತೊಂದರೆ ಆಗುತ್ತೋ ಅಂತ ತುಂಬಾ ಭಯ ಆಗ್ತಿದೆ ಕಣೆ. ಹೇಯ್, ಮದುವೆ ಫೋಟೋಸ್ಗಿಂತ ಈ ಫಂಕ್ಷನ್ ಫೋಟೋಸು ಚೆನ್ನಾಗಿ ತೆಗಿಬೇಕು. ಸರಿ ಅಣ್ಣ. ಹೇಯ್ ದೇವಾನ್ ಸರ್. ಓ ಹಲೋ ದೇವಾನ್ ಸರ್. ಒಂದೇ ಒಂದು ಫೋಟೋ ಸರ್, ಇಲ್ಲಿ ನೋಡಿ. ನಿಮ್ಮ ಮದುವೆ ಫೋಟೋಸ್ ತೆಗ್ದಿದ್ದಾದೆ ಸರ್. ಹೌದು ಮೇಡಮ್ ಇಲ್ಲಿ. ಮೇಡಮ್ ಬನ್ನಿ ಮೇಡಮ್, ಬನ್ನಿ ಬನ್ನಿ ಮೇಡಮ್. ಅವತ್ತು ಮದುವೆಯಲ್ಲಿ ಮುಸ್ಕಾಕಿದ್ರಿಂದ ಮುಖ ಕಾಣಲಿಲ್ಲ. ಸರ್ ಪಕ್ಕ ನಿಂತ್ಕೊಳ್ಳಿ, 1-4 ಒಳ್ಳೆ ಫೋಟೋಸ್ ತೆಗಿತೀನಿ. ಬನ್ನಿ ಮೇಡಮ್. ನೀವೇ ನೋಡ್ತಿದ್ದೀರಾ ಸರ್? ಬನ್ನಿ, ಇಲ್ಲಿ ಬನ್ನಿ. ಹತ್ರಕ್ಕೆ ಬನ್ನಿ ಸರ್, ಹತ್ರಕ್ಕೆ ಬನ್ನಿ ಮೇಡಮ್. ಸ್ವಲ್ಪ ಹತ್ರ ಬನ್ನಿ. ಹಾಗೆ ಪೋಸ್ ಕೊಡಿ. ಅದು ಹಾಗೆ ಮೇಡಮ್ ಹೇಳ್ಕೊಳ್ಳಿ. ನೋಡು ವೈದೇಹಿ, ಹಸೆ ಮನೆ ಮೇಲೆ ಶ್ರೇಯಾ ಮುಸ್ಕ್ ಹಾಕೊಂಡಿದ್ರಿಂದ ನಿನ್ನೆ ಶ್ರೇಯಾ ಅನ್ಕೊಂಡಿದ್ದಾನೆ. ನೋಡೋರೆಲ್ರಿಗೂ ನೀನೇ ನನ್ನ ಹೆಂಡತಿ ಅಂತ ಅನಿಸ್ತಾ ಇದ್ಯಾ? ನಿನ್ನೊಬ್ಳಿಗೆ ಬಿಟ್ಟು.
ಫೋಟೋಗ್ರಾಫರ್ ಬಂದಿದ್ದಾರೆ, ಗ್ರೂಪ್ ಫೋಟೋ ತೆಗೆಸ್ಕೊಳಕ್ ಎಲ್ರು ಬರ್ಬೇಕು, ಬೇಗ ಬನ್ನಿ. ಶಿವ, ನಾನು ಹೋಗಿ ಫೋನಲ್ಲಿ ಮಾತಾಡ್ಕೊಂಡ್ ಬರ್ತೀನಿ, ಓಕೆನಾ? ಸರಿ, ಓಕೆ.